ಸ್ನೇಹಿತರೆ, ನಾವು ಈ ದಿನ ಜಗತ್ತಿನ ಅತಿ ಎತ್ತರದ ಲೋಹದ ಚಾಮುಂಡೇಶ್ವರಿ ವಿಗ್ರಹ ಇರತಕ್ಕಂತಹ ಸ್ಥಳದ ಪರಿಚಯವನ್ನ ಮಾಡಿಕೊಳ್ಳೋಣ. ಪ್ರಸ್ತುತ ಸುಕ್ಷೇತ್ರವು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನಲ್ಲಿರ್ತಕ್ಕಂತಹ ಗೌಡಿಗೆರೆಯಲ್ಲಿ ಇರ್ತಕ್ಕಂಥದ್ದನ್ನ ಕಾಣಬಹುದಾಗಿದೆ. ಚಾಮುಂಡೇಶ್ವರಿಯು ಶ್ರೀ ಕ್ಷೇತ್ರದ ಆರಾಧ್ಯ ದೈವವಾಗಿದೆ. ಈ ದೇವಾಲಯವು ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಭಾರತದಾದ್ಯಂತ ಪ್ರಸಿದ್ಧವಾಗಿದೆ. ತಮ್ಮ ಕಷ್ಟ ನಲಿವುಗಳನ್ನು ಹೇಳಿಕೊಳ್ಳಲು ಮತ್ತು ಆಕೆಯ ಆಶೀರ್ವಾದ ಪಡೆಯಲು ದೇಶ ವಿದೇಶಗಳಿಂದ ಸಾವಿರಾರು ಭಕ್ತರು ಈ ದೇವಾಲಯಕ್ಕೆ ಆಗಮಿಸುತ್ತಾರೆ. ಭಕ್ತರು ಈ ಕ್ಷೇತ್ರಕ್ಕೆ ಆಗಮಿಸಿ ತಮ್ಮ ಕೋರಿಕೆಗಳನ್ನು ತಾಯಿ ಮುಂದೆ ಇಡುತ್ತಾರೆ. ಅದರಲ್ಲೂ ಪ್ರಮುಖವಾಗಿ ಇಲ್ಲಿನ ವಿಶೇಷತೆ ಎಂದರೆ ಕಾಯಿಯ ಮೂಲಕ ಹರಕೆಯನ್ನ ತೀರಿಸ್ತಕ್ಕಂಥದ್ದು. ಕಾಯಿಯನ್ನು ಕಟ್ಟುವುದರ ಮೂಲಕ ತನ್ನ ಮನದ ಇಷ್ಟಾರ್ಥಗಳನ್ನ ಬೇಡಿಕೆಗಳನ್ನು ಈಡೇರಿಸುವಂತೆ ಆ ಮಹಾತಾಯಿ ಚಾಮುಂಡಿಯಲ್ಲಿ ಬೇಡಿಕೊಳ್ಳುತ್ತಾರೆ. ಅದರಿಂದ ಆ ತಾಯಿಯು ಸಂತೃಪ್ತರಾಗಿ ಬೇಡಿದ ವರಗಳನ್ನು ನೀಡಿ ಭಕ್ತರನ್ನ ಸಂತೈಸುತ್ತಾಳೆ. ಸಹಸ್ರಾರು ಭಕ್ತರು ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡಿ ತಮ್ಮ ಬೇಡಿಕೆಗಳನ್ನು ತಾಯಿಯ ಮುಂದೆ ಇಟ್ಟು ಅವುಗಳು ಈಡೇರುವುದರ ಸಂಕೇತವಾಗಿ ಈ ತೆಂಗಿನ ಕಾಯಿಗಳನ್ನು ಕಾಣಬಹುದಾಗಿದೆ. ಲಕ್ಷೋಪಲಕ್ಷ ತೆಂಗಿನ ಕಾಯಿಗಳು ಇಲ್ಲಿ ಹರಕೆಯ ರೂಪದಲ್ಲಿ ಸಮರ್ಪಿತವಾಗಿರುವುದನ್ನು ನಾವು ಗಮನಿಸಬಹುದಾಗಿದೆ. ಅಮ್ಮನವರ ಮೂಲ ದೇವಾಲಯವನ್ನ ನಾವಿಲ್ಲಿ ಕಣ್ತುಂಬಿಕೊಳ್ಳಬಹುದಾಗಿದೆ. ಭಕ್ತರು ಶ್ರದ್ಧೆಯಿಂದ ತಾಯಿಗೆ ತಾವು ಹೊತ್ತುಕೊಂಡಿರುವಂತಹ ಹರಕೆಗಳನ್ನ ಕಾಯಿಯನ್ನು ಕಟ್ಟುವುದರ ಮೂಲಕ ತೀರಿಸುತ್ತಿರುವುದನ್ನು ಇಲ್ಲಿ ಗಮನಿಸಬಹುದಾಗಿದೆ. ಭಕ್ತರು ಕಾಯಿ ಹರಕೆಯಂತೆ ಉಪ್ಪನ್ನು ಕೂಡ ತಾಯಿಗೆ ಭಕ್ತಿಯ ರೂಪದಲ್ಲಿ ಸಮರ್ಪಿಸುವುದನ್ನು ಕಾಣಬಹುದಾಗಿದೆ. ಇಲ್ಲಿ ಉಪ್ಪಿನ ಬೃಹತ್ ರಾಶಿಯನ್ನೇ ನಾವು ಕಣ್ತುಂಬಿಕೊಳ್ಳಬಹುದಾಗಿದೆ. ತಾಯಿಯ ಬೃಹತ್ ಮೂರ್ತಿಯನ್ನು ನಾವಿಲ್ಲಿ ಕಣ್ತುಂಬಿಕೊಳ್ಳಬಹುದಾಗಿದೆ. ಸಹಸ್ರ ಭಕ್ತರು ಈ ಒಂದು ಕ್ಷೇತ್ರಕ್ಕೆ ಭೇಟಿ ನೀಡಿ ತಮ್ಮ ಇಷ್ಟಾರ್ಥಗಳನ್ನು ಬಗೆಹರಿಸಿಕೊಂಡಿರುವುದನ್ನು ಪಡೆದುಕೊಂಡಿರುವುದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ.